ನಮಸ್ತೆ ಎಲ್ರಿಗೂ ಹೇಗಿದ್ರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೈ ವ್ಲಾಗ್ಸ್ ಚಾನೆಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರದಿಂದ ನಮ್ಮ ಜೀವನದಲ್ಲಿ ಇರುವಂತ ಹಣಕಾಸಿನ ತೊಂದರೆಗಳಿರ್ಬಹುದು ಅಥವಾ ಆರ್ಥಿಕ ಸಂಕಷ್ಟಗಳೇ ಇರ್ಬಹುದು, ಎಲ್ಲವೂ ಕೂಡ ದೂರ ಆಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಈ ಒಂದು ಮಂತ್ರವನ್ನ ಪಠಿಸೋದ್ರಿಂದ ನಮ್ಮ ಜೀವನದಲ್ಲಿ ಬರುವಂತ ಯಾವುದೇ ರೀತಿಯ ಮಾಟ ಮಂತ್ರ ಸಮಸ್ಯೆಗಳಾಗಿರ್ಬಹುದು ಅಥವಾ ವಿದ್ಯಾಭ್ಯಾಸ, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬಹುದು, ಸಂತಾನ ಭಾಗ್ಯ ಆಗಿರ್ಬಹುದು ಅಥವಾ ಕಂಕಣ ಭಾಗ್ಯ ಆಗಿರ್ಬಹುದು, ಎಲ್ಲವೂ ಕೂಡ ಒಲ್ ಬರುತ್ತೆ ಅಂತಾನೆ ಹೇಳ್ಬಹುದು. ಈ ಒಂದು ಮಂತ್ರವನ್ನ ಯಾವ ಸಮಯದಲ್ಲಿ ಎಷ್ಟು ಬಾರಿ ಪಠಿಸಬೇಕು, ಹಾಗೆ ಈ ಒಂದು ಮಂತ್ರಕ್ಕೆ ಇರುವಂತಹ ನಿಯಮ ಏನು ಅನ್ನೋದನ್ನ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳಂದ್ರೇನೆ ವಿಶೇಷವಾಗಿರುತ್ತೆ. ಅಂತದ್ರಲ್ಲೂ ವಾರಾಹಿ ತಾಯಿ ದೇವಸ್ಥಾನ ಎಲ್ಲಾದ್ರೂ ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿ ಇದ್ರೆ ಅಲ್ಲಿಗೆ ಹೋಗಿ ಬನ್ನಿ ಅಂತಾನೆ ಹೇಳ್ತೀನಿ. ವಾರಾಹಿ ತಾಯಿಯ ದರ್ಶನವನ್ನ ಮಾಡ್ಕೊಂಡು ಬನ್ನಿ. ಹಾಗೆ ವಾರಾಹಿ ತಾಯಿಯ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸ್ಕೊಡಿ, ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ತೀನಿ. ಯಾವುದೇ ಒಂದು ಪೂಜೆಯನ್ನ ಮಾಡ್ಬೇಕು ಅಂತಂದ್ರು, ವಾರಾಹಿ ತಾಯಿಯ ಪೂಜೆಗಳನ್ನ ಮಾಡ್ಬೇಕು, ವ್ರತ ಮಾಡ್ಬೇಕು ಅಂದ್ರೂ ಕೂಡ ನೀವು ಆ ವಾರಾಹಿ ತಾಯಿಯ ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದಾಗಿರುತ್ತೆ. ಮನೆಯಲ್ಲಿ ಮಾಡೋದಕ್ಕಾಗೋದಿಲ್ಲ ಅನ್ನೋರು ಕೂಡ ವಾರಾಹಿ ತಾಯಿಯ ದೇವಸ್ಥಾನದಲ್ಲಿ ಆ ಒಂದು ವ್ರತಗಳನ್ನ ಪೂಜೆಗಳನ್ನ ಮಾಡ್ಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ತುಂಬಾನೇ ಪ್ರಿಯವಾದ ದಿನಗಳು ಅಂದ್ರೆ ಪೌರ್ಣಮಿ, ಅಷ್ಟಮಿ ಮತ್ತೆ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಂದು ತುಂಬಾನೇ ಇಷ್ಟ ಆಗುತ್ತೆ. ಹಾಗೂ ಪಂಚಮಿ ದಿನಗಳಂದು ತುಂಬಾನೇ ಇಷ್ಟ ಅಂತಾನೆ ಹೇಳ್ಬಹುದು. ಆ ಒಂದು ದಿನಗಳಲ್ಲಿ ನೀವು ಯಾವುದೇ ಒಂದು ರೀತಿಯ ವಾರಾಹಿ ತಾಯಿಯ ಪೂಜೆ ಅಥವಾ ವ್ರತವನ್ನ ಆರಂಭಿಸಬಹುದು ಅಥವಾ ಮಂತ್ರವನ್ನ ಪಠಿಸೋದಕ್ಕೂ ಕೂಡ ಪ್ರಾರಂಭಿಸಬಹುದು ಅಂತಾನೆ ಹೇಳ್ತೀನಿ. ಇನ್ನು ವಾರಾಹಿ ತಾಯಿಯ ಮಂತ್ರವನ್ನ ಪಠಿಸುವಾಗ ಮನಸ್ಸನ್ನ ಶಾಂತಿಯಾಗಿಟ್ಕೊಂಡು ನಿಮ್ಗೆ ಎಲ್ಲಿ ನಿಶಬ್ದವಾದ ಜಾಗ ಇರುತ್ತೆ ಅಲ್ಲಿ ಮನೆಯಲ್ಲಿ ದೇವರ ಮನೆ ಒಳಗಾದ್ರು ಅಥವಾ ನಿಮ್ಗೆ ಎಲ್ಲಿ ಪೀಸ್ಫುಲ್ ಅನ್ಸುತ್ತೆ ಆ ಒಂದು ಜಾಗದಲ್ಲಿ ಕುತ್ಕೊಂಡು ಈ ವಾರಾಹಿ ತಾಯಿಯ ಮಂತ್ರವನ್ನ ಪಠಿಸಿ ಅಂತಾನೆ ಹೇಳ್ತೀನಿ. ಹಾಗೆ ವಾರಾಹಿ ತಾಯಿಯ ಮಂತ್ರಗಳನ್ನ ಪಠಿಸೋದಕ್ ಮುಂಚೆ ನಿಮ್ ಕಷ್ಟಗಳೆಲ್ಲವನ್ನ ಒಂದ್ಸಲ ಹೇಳ್ಕೊಂಡು ಅದೆಲ್ಲವೂ ತೀರ್ ಹೋಗಿದೆ ಅನ್ನೋ ರೀತಿ ಪಾಸಿಟಿವ್ ಆಗಿ ಆಲ್ರೆಡಿ ಅದೆಲ್ಲಾ ಸಮಸ್ಯೆಗಳಿಂದ ಬಗೆಹರಿಸ್ಕೊಂಡು ನೀವು ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ, ಈ ರೀತಿಯಾಗಿ ಪಾಸಿಟಿವ್ ಆಗಿ ನೀವು ಕಲ್ಪನೆಯನ್ನ ಮಾಡ್ಕೊಂಡು ಹೇಳ್ಕೊಳ್ತಾ ನಂತರ ಈ ವಾರಾಹಿ ತಾಯಿಯ ಮಂತ್ರಗಳನ್ನ ಹೇಳ್ಕೊಳ್ತಾ ಬರೋದ್ರಿಂದ ನಿಮ್ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವೇ ನೋಡ್ತೀರಾ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ವಾರಾಹಿ ತಾಯಿ ಅಂದ್ರೆ ತುಂಬಾನೇ ಪವರ್ಫುಲ್ ದೇವರು. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೂ ಕೂಡ ವಾರಾಹಿ ತಾಯಿಯ ಅನುಗ್ರಹ ಬೇಕೇ ಬೇಕು. ಹಾಗೆ ವಾರಾಹಿ ತಾಯಿ ಅಂತಾನೆ ಎಲ್ಲ ಯಾವುದೇ ಒಂದು ದೇವಿಯ ಅನುಗ್ರಹ ಅಥವಾ ದೇವತೆಯ ಅನುಗ್ರಹ ಇರ್ಲೇಬೇಕಾಗುತ್ತೆ. ಯಾರಿಗೆ ನೀವು ಕೆಟ್ಟದನ್ನ ಬಯಸ್ತೆ ಒಳ್ಳೇದನ್ನ ಮಾಡ್ಕೊಂತ ಹೋದ್ರೆ ಕೂಡ ನಿಮ್ಗೆ ತಾಯಿ ಅನುಗ್ರಹವನ್ನ ಮಾಡ್ತಾರೆ. ಇಲ್ಲ ಅವ್ರು ಹಾಳಾಗೋಗ್ಲಿ ಹಾಗೆ ಹೀಗೆ ಅನ್ನೋ ರೀತಿನಲ್ಲಿ ನೀವು ಮಾಡ್ತಾ ನಿಮ್ಗೆ ನಿಮ್ಮ ಸ್ವಾರ್ಥಕ್ಕೆ ನೀವು ಈ ಒಂದು ಮಂತ್ರಗಳನ್ನ ಹೇಳ್ಕೊಳ್ತಾ ಬಂದ್ರೆ ಅದು ನಿಮ್ಗೆ ಫಲಿಸೋದಿಲ್ಲ. ಅದ್ರ ಬದಲು ನಿಮ್ಗೆ ನೆಗೆಟಿವ್ ಆಗಿ ಒಂದು ಸಮಸ್ಯೆಗಳು ಎದುರಾಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ವಾರಾಹಿ ತಾಯಿಗೆ ರಾತ್ರಿ ಸಮಯ ತುಂಬಾನೇ ಮುಖ್ಯ ಆಗಿರುತ್ತೆ. ಆ ಒಂದು ಸಮಯದಲ್ಲಿ ನೀವು ವಾರಾಹಿ ತಾಯಿಯ ಮಂತ್ರಗಳನ್ನ ಪಠಿಸೋದ್ರಿಂದ ವಾರಾಹಿ ತಾಯಿಯ ಅನುಗ್ರಹ ನಿಮ್ಗೆ ಆಗುತ್ತೆ. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಬೆಳಗಿನ ಜಾವ 3:15ರಿಂದ 6 ಗಂಟೆ ಒಳಗೆ ನೀವು ಆ ಒಂದು ಸಮಯದಲ್ಲಿ ನೀವು ವಾರಾಹಿ ತಾಯಿಯನ್ನ ಪೂಜೆ ಮಾಡೋದಾಗ್ಲಿ ಅಥವಾ ಮಂತ್ರಗಳ ಪಠಣೆ ಮಾಡೋದಾಗ್ಲಿ ಮಾಡೋದ್ರಿಂದ ಅತಿ ಬೇಗನೆ ಫಲಗಳು ಸಿದ್ಧಿಯಾಗುತ್ತೆ ಅಂತಾನೆ ಹೇಳ್ಬಹುದು. ಅಥವಾ ನೀವು ವಾರಾಹಿ ತಾಯಿ ಪೂಜೆ ಅಥವಾ ಮಂತ್ರಗಳನ್ನ ಬರೆಯೋದಕ್ಕೆ ಅಥವಾ ಚಾಂಟ್ ಮಾಡೋದಕ್ಕೆ ಮುಂಚೆ ಒಂದ್ 5ರಿಂದ 15 ನಿಮಿಷನಾದ್ರೂ ನೀವು ಮೆಡಿಟೇಷನ್ ಮಾಡಿ ನಂತರ ಚಾಂಟ್ ಮಾಡಿ ಅಥವಾ ಪೂಜೆನ ಸ್ಟಾರ್ಟ್ ಮಾಡಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಆ ಒಂದು ಸಮಯದಲ್ಲಿ ಕಾಸ್ಮಿಕ್ ಎನರ್ಜಿ ಅನ್ನೋದು ಹೆಚ್ಚಾಗಿ ಸಿಗೋದ್ರಿಂದ ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಹಾಗೆ ನಮಗೆ ಕಾಸ್ಮಿಕ್ ಎನರ್ಜಿ ಸಿಗೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಿರುತ್ತೆ. ಹೈ ಎನರ್ಜಿ ನಮ್ಮ ದೇಹದಲ್ಲಿ ಇದ್ದಾಗ ನಾವು ಏನೇ ಒಂದು ಚಾಂಟ್ ಅನ್ನ ಮಾಡಿದ್ರು ಅಥವಾ ಏನೇ ಒಂದು ಪೂಜೆಯನ್ನ ವ್ರತವನ್ನ ಮಾಡಿದ್ರು ಕೂಡ ಅದು ಸಿದ್ಧಿ ಆಗುತ್ತೆ ಅಂತಾನೆ ಹೇಳ್ಬಹುದು. ಇದು ವಾರಾಹಿ ತಾಯಿಯ ಮಂತ್ರ ಬಂದು ಹೀಗಿರುತ್ತೆ. ಹಾಗೆ ವಾರಾಹಿ ತಾಯಿಯ ಮಂತ್ರವನ್ನ ಪಠಿಸೋರು ನಾನ್ ವೆಜ್ ಅನ್ನ ತಿಂದು ಪಠಿಸಬೇಡಿ. ಹಾಗೆ ಹೆಣ್ಮಕ್ಳಾಗಿದ್ರೆ ಮುಟ್ಟಾದಂತ ಸಮಯದಲ್ಲಿ ಪಠಿಸಬೇಡಿ ಅಂತಾನೆ ಹೇಳ್ತೀನಿ. ಈ ಒಂದು ಮಂತ್ರವನ್ನ 108 ಬಾರಿ ಅಥವಾ 21 ಬಾರಿ ಅಥವಾ 9 ಬಾರಿ 11 ಬಾರಿ ಈ ರೀತಿಯಾಗಿ ನಿಮ್ಗೆ ಎಷ್ಟು ಬಾರಿ ಪಠಿಸ್ಬೇಕು ಅನ್ಸುತ್ತೋ ಅಷ್ಟು ಬಾರಿ ಪಠಿಸಿ. ಅಥವಾ ಪಠಿಸೋಕ್ ಆಗೋದಿಲ್ಲ ಅನ್ನೋರು ಅಷ್ಟು ಬಾರಿ ನೀವು ಬುಕ್ ನಲ್ಲಿ ಬರಿಬೇಕಾಗತ್ತೆ. ಇನ್ನು ಮಂತ್ರ ಬಂದು ಹೀಗಿರುತ್ತೆ: ವಜ್ರಸೇನ ವಕ್ರತುಂಡ ದೇವಸೇನ ವಾರಾಹಿ ಭವತಿ ಭವ. ವಜ್ರಸೇನ ವಕ್ರತುಂಡ ದೇವಸೇನ ವಾರಾಹಿ ಭವತಿ ಭವ. ವಜ್ರಸೇನ ವಕ್ರತುಂಡ ದೇವಸೇನ ವಾರಾಹಿ ಭವತಿ ಭವ.
ವಜ್ರಸೇನ ವಕ್ರತುಂಡ ದೇವಸೇನ ವಾರಾಹಿ ಭವತಿ ಭವ. ವಜ್ರಸೇನ ವಕ್ರತುಂಡ ದೇವಸೇನ ವಾರಾಹಿ ಭವತಿ ಭವ. ವಜ್ರಸೇನ ವಕ್ರತುಂಡ ದೇವಸೇನ ವಾರಾಹಿ ಭವತಿ ಭವ. ಈ ರೀತಿಯಾಗಿ ನೀವು ಮಾಡ್ಕೊಳ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿನ ನೀವೇ ನೋಡ್ತೀರಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಅಂತ ಮಾಹಿತಿಗಳಿಗಾಗಿ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನನ್ನ ವಿಡಿಯೋನ ಅಥವಾ ನಾನು ಕೊಡುವಂತ ಇನ್ಫಾರ್ಮೇಶನ್ ನೀವು ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ವ್ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ, ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.